ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಯ್ ಮಾಡು. ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ವ್ಯಾಲೆಂಟೈನ್ಸ್ ಡೇ ವ್ಲಾಗು. ಇವತ್ತು ನನ್ನ ಹಸ್ಬೆಂಡ್ಗೋಸ್ಕರ ಏನಾದರೂ ಸ್ಪೆಷಲಾಗಿ ಮನೇಲೇ ಪ್ರಿಪೇರ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಇವತ್ತು ಹೆಲ್ದಿಯಾಗಿ ಗೋಧಿ ಹಿಟ್ಟಲ್ಲಿ ಹೋಳಿಗೆ ಮಾಡ್ತೀನಿ. ಮತ್ತು ತಂದೂರಿ ನಾನ್ ಬರ್ತಲ್ಲ, ರೋಟಿ, ತಂದೂರಿ ರೋಟಿ ಅದನ್ನು ಮಾಡ್ತೀನಿ ಸ್ವಲ್ಪ. ಮತ್ತು ಬಟರ್ ಚಿಕನ್ ಮಾಡೋಣ ಅಂತ ಇದ್ದೀನಿ. ನೋಡೋಣ ಹೆಂಗೆ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಚಿಕನ್ ಇನ್ನೂ ತಂದಿಲ್ಲ. ಚಿಕನ್ ತಂದಮೇಲೆ ಚಿಕನ್ ಗ್ರೇವಿ ಮಾಡೋ ತೋರಿಸ್ತೀನಿ. ಈಗ ಸದ್ಯಕ್ಕೆ ಹೋಳಿಗೆ ಮತ್ತು ಬಟ್ರ್ ನಾನ್ ಮಾಡ್ತೀನಿ. ಫಸ್ಟು ಬಟ್ರ್ ನಾನಿಗೆ ಕಲಸಿಟ್ಕೊಂಡ್ಬಿಟ್ರೆ ಅದು ಅಷ್ಟೊತ್ತಿಗೆ ಚೆನ್ನಾಗಿ ಆಗ್ಬಿಡುತ್ತೆ. ಇಷ್ಟು ಸ್ವಲ್ಪ ಸೋಡಾ, ಬೇಕಿಂಗ್ ಪೌಡರ್ ಹಾಕಿ ಕಲಸಿಟ್ಬಿಟ್ರೆ ಇನ್ನೊಂದು 5 hours ಬಿಟ್ಟು ಅದನ್ನ ಮಾಡ್ಬೋದು. ಹೋಳಿಗೆ ಈಗ ಪಟ ಮಾಡ್ಕೊಂಬಿಡ್ಬೋದು ಅಂತ ಹೇಳಿ ಮಾಡ್ತಾಯಿದ್ದೀನಿ. ನೀವೇನಾದರೂ ಹೊಸೊಬ್ಬರಾಗಿದ್ದು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಫಸ್ಟು ತಂದೂರಿ ರೋಟಿಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ವಿಡಿಯೋದಲ್ಲಿ ಮಾತಾಡಿದ್ದೆ, ಬಟ್ ಅದೇನಷ್ಟು ಜೋರಾಗಿ ಕೇಳಿಸ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸ್ವಲ್ಪ ಸೋಡಾ ಪುಡಿ, ಸ್ವಲ್ಪ ಈಸ್ಟು, ಸ್ವಲ್ಪ ಬೇಕಿಂಗ್ ಪೌಡ್ರನ್ನ ತೊಗೊಂಡಿದ್ದೀನಿ. ನೀವೇನಾದರೂ ಈಸ್ಟ್ ಇಲ್ಲ ಅಂತ ಹೇಳಿದ್ರೆ ಅದ್ರ ಬದಲು ಮೊಸರು ಬೇಕಾದರೆ ಯೂಸ್ ಮಾಡ್ಕೊಬೋದು, ಇಲ್ಲ ಸ್ವಲ್ಪ ಹಾಲು ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಹಾಲು ಯೂಸ್ ಮಾಡಿಲ್ಲ, ಹಾಲು ಖಾಲಿಯಾಗಿಬಿಟ್ಟಿತ್ತು. ಅದಕ್ಕೆ ಈಸ್ಟು ಮತ್ತು ಸೋಡಾ ಪುಡಿ, ಬೇಕಿಂಗ್ ಪೌಡ್ರ್ ಹಾಕಿ ಮಾಡ್ತಾಯಿದ್ದೀನಿ. ನೀವು ಇದನ್ನು ಸ್ವಲ್ಪ ಒಂದು 3 ಗಂಟೆನಾದರೂ ನೆನೆಸ್ಬೋದು, 5 ಗಂಟೆನೂ ನೆನೆಸ್ಬೋದು. ಎಷ್ಟು ಜಾಸ್ತಿ ನೆನೆಸ್ತೀರೋ ಆವಾಗ ಸ್ವಲ್ಪ ಇನ್ನೂ ಸಾಫ್ಟಾಗಿ ಬರುತ್ತೆ. ಈಸ್ಟ್ ಇಲ್ಲಾಂದರೆ ಮೊಸರು ಹಾಕ್ಕೊಳ್ಳಿ, ಆಯಿತಾ. ಅದನ್ನು ಸ್ವಲ್ಪ ಮೆತ್ತಗೆ ಕಲಿಸ್ಕೊಬೇಕು. ಮೆತ್ತಗಂದರೆ ಚಪಾತಿ ಹಿಟ್ಟಿರುತ್ತಲ್ಲ ಅದಕ್ಕಿಂತನೂ ಸ್ವಲ್ಪ ತೆಳುವಾಗಿ, ಅಂದರೆ ಸ್ವಲ್ಪ ನೀರಾಗಿ ಕಲಿಸ್ಕೊಬೇಕು. ಚಪಾತಿ ಹಿಟ್ಟು ಅಂದರೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಮತ್ತು ಇದೇನು ಗೊತ್ತಾ, ನೀವು ಎಷ್ಟು ಕಲಸಿರ್ತೀರೋ ಅದ್ರ 2ರಷ್ಟು ಆಗಿಬಿಡುತ್ತೆ ಈಸ್ಟ್ ಹಾಕಿದ್ರೆ. ಈಸ್ಟ್ ಯೂಸ್ ಮಾಡಿಲ್ಲ ಅಂದರೆ 2ರಷ್ಟೇನು ಆಗಲ್ಲ. ಇಲ್ಲ ಅಂತ ಹೇಳಿದ್ರೆ 2ರಷ್ಟು ಆಗಿಬಿಡುತ್ತೆ ಇದು. ಅದಕ್ಕೋಸ್ಕರ ನೋಡಿಕೊಂಡು ಯೂಸ್ ಮಾಡಿ, ಆಯಿತಾ. ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ನೀವು ನೀರು ಹೆಂಗೆ ಬೇಕು ಅಂತ ನೋಡಿಕೊಂಡು ಕಲಿಸ್ಕೊಳ್ಳಿ. ಮತ್ತು ಜಾಸ್ತಿ ಎಲ್ಲ ನೀರು ಹಾಕ್ಕೊಂಡು ತುಂಬ ನೀರು ಮಾಡ್ಕೊಳಕ್ಕೆ ಹೋಗಬೇಡಿ. ಈ ರೋಟಿಗೆಲ್ಲ ಏನು ಗೊತ್ತಾ, ಚಿಕನ್ ಗ್ರೇವಿ, ಮೊಟ್ಟೆ, ಆ ಥರ ಗ್ರೇವಿಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಮಟನ್ ಗ್ರೇವಿ ಅದೆಲ್ಲ ತುಂಬ ಚೆನ್ನಾಗಾಗುತ್ತೆ. ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಇದು ಚಿಕನ್ ಗ್ರೇವಿ ಜೊತೆಲ್ಲ ಬಟರ್ ಚಿಕನ್ ತಿನ್ನೋದಂತ ಹೇಳಿದ್ರೆ. ನಾನು ಅದಕ್ಕೆ ಪಟ ಆಗಲಿ ಅಂತ ಮಾಡಿಬಿಟ್ಟೆ. ನನ್ನ ಮಗಳಿಗೆ ಸ್ವಲ್ಪ ಬೋಂಡ ಮಾಡಿಕೊಟ್ಟಿದ್ದೆ, ಸುಮ್ಮನೆ ತಿಂತಾ ಕೂತ್ಬಿಟ್ಟಿದ್ಲು. ನೋಡಿ, ನಾನು ಸ್ವಲ್ಪ ಈ ಕನ್ಸಿಸ್ಟೆನ್ಸಿ ಇದೆಯಲ್ಲ ಇದಿಷ್ಟರಲ್ಲಿ ನಾನು ಕಲಿಸ್ಕೊಂಡು ಒಂದು 5 ಗಂಟೆ ತೆಗ್ದಿಟ್ಬಿಡ್ತೀನಿ. ಅಷ್ಟೊತ್ತಿಗೆ ನಂಗೆ ಬಟ್ಟೆ ಒಗೆಯೋಕ್ಕೆಲ್ಲ ಇತ್ತು, ಅದನ್ನು ಮುಗಿಸ್ಕೊತೀನಿ. ಇದನ್ನು ಒಂದು 5 ಗಂಟೆ ತೆಗೆದು ಮುಚ್ಚಿಟ್ಬಿಡ್ತೀನಿ. ಗಾಳಿ ಆಡದೇ ಇರೋಂಗೆ ಒಂದು ಥಂಡಿ ಬಟ್ಟೆ ಮಾಡಿ ಮುಚ್ಚಿಡಬೇಕು. ನಾನು ಥಂಡಿ ಬಟ್ಟೆ ಮಾಡಿರಲಿಲ್ಲ, ಹಾಗೆ ಒಂದು ಪ್ಲೇಟಲ್ಲಿ ಫುಲ್ ಕವರ್ ಆಗೋ ಥರ ಒಂದು ಪ್ಲೇಟಲ್ಲಿ ಮುಚ್ಚಿಟ್ಟಿದ್ದೆ. ನೀವು ಹೆಂಗೆ ಮುಚ್ಚಿಡ್ತೀರೋ ಅದ್ರ ಮೇಲೆ ಅದು ಸ್ವಲ್ಪ ದಪ್ಪ ಆಗಿಬಿಡುತ್ತೆ ಈಸ್ಟ್ ಹಾಕಿರೋದು. ನೀವು ನೋಡಿಕೊಂಡು ಮುಚ್ಚಿಡಿ ನೀಟಾಗಿ, ಆಯಿತಾ. ನನಗಂತೂ ಆ ಕೂದಲು ತುಂಬ ಕಿರಿಕಿರಿ ಮಾಡ್ತಾಯಿತ್ತು. ಅದಕ್ಕೋಸ್ಕರ ಒಂದು ಹಿಂದ್ಗಡೆ ತುರುಗ್ ಥರ ಹಾಕ್ಕೊಂಡು ಮೇಲೆ ವೇಲ್ ಹಾಕ್ಕೊಂಡ್ಬಿಟ್ಟೆ. ಅವಾಗ ಸ್ವಲ್ಪ ಕೂದಲೆಲ್ಲ ಬೀಳೋದು ಕಮ್ಮಿ ಆಗುತ್ತೆ. ನನ್ನ ಕೂದಲೇನು ಅಷ್ಟೇನು ಉದ್ರಲ್ಲ ಅಂತ ಹೇಳಿದ್ರು, ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾಯಿತ್ತು, ಅಲ್ಲಿ ಡಿಸ್ಟರ್ಬ್ ಮಾಡ್ತಾಯಿತ್ತು. ನನ್ನ ಮಗಳ ಹತ್ರ ಬೋಂಡ ಎಲ್ಲ ಖಾಲಿಯಾಗಿಬಿಡ್ತು. ಮತ್ತೆ ಬಂದುಬಿಟ್ಲು ಅಮ್ಮ ಅಂತ ಹೇಳಿ. ನೆಕ್ಸ್ಟು ನಾನು ಹೋಳಿಗೆ ಕಲಿಸ್ಕೊಳ್ಳೋಣ ಅಂತ ಹೇಳಿ ಗೋಧಿ ಹಿಟ್ಟಲ್ಲಿ ಕಲಿಸ್ಕೊತಾ ಇದ್ದೀನಿ. ಫಸ್ಟೆಲ್ಲ ನಾನು ಮೈದಾದಲ್ಲೇ ಮಾಡ್ತಿದ್ದೆ. ಆಮೇಲೆ ಸ್ವಲ್ಪ ಒಳ್ಳೆ ಬುದ್ಧಿ ಬಂದು ಮೈದಾ ಒಳ್ಳೇದಲ್ಲ ಅಂತ ಗೊತ್ತಾದಮೇಲೆ ಈಗ ಗೋಧಿ ಹಿಟ್ಟಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಏನು ವಿಷಯ ಅಂತ ಹೇಳಿದ್ರೆ, ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಅದು ಹೆಂಗೆ ಬರುತ್ತೆ, ಚೆನ್ನಾಗಿ ಬರುತ್ತೋ ಚೆನ್ನಾಗಿ ಬರಲ್ವೋ ಅಂತ ಹೇಳಿ ನನಗೂ ಗೊತ್ತಿಲ್ಲ. ಬಟ್ಟು ಚೆನ್ನಾಗಿ ಬರಬಹುದು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಎಣ್ಣೆ ತುಂಬ ಬೇಕು ಗೋಧಿ ಹಿಟ್ಟಿಗಾದರೆ, ಅದು ಇಲ್ಲ ಅಂತ ಹೇಳಿದ್ರೆ ಹರಿದು ಹೋಗುತ್ತೆ. ನಾನು ಎಣ್ಣೆ ಜಾಸ್ತಿ ಯೂಸ್ ಮಾಡಿಲ್ಲ, ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳಿ. ನಾನು ಆ ಲೋಟ ತೋರಿಸ್ತಾ ಇದ್ದೀನಲ್ಲ, ಅದರಲ್ಲಿ 1.5 ಲೋಟದಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ ಹೋಳಿಗೆಗೆ. ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅಂತ ನೋಡಿಕೊಂಡು ಅದಕ್ಕೆ ಹಿಟ್ಟು ಹಾಕ್ಕೊಳ್ಳಿ. ನಾನು ಅದಕ್ಕೇನು ಸೋಡಾ, ಬೇಕಿಂಗ್ ಪೌಡ್ರ್ ಏನೂ ಹಾಕಿಲ್ಲ. ಹಾಗೆ ಅರಿಶಿನ ಪುಡಿ, ಉಪ್ಪು ಹಾಕಿ ಕಲಿಸ್ಕೊತಾ ಇದ್ದೀನಿ. ಸೇಮ್ ಹೆಂಗೆ ನೀವು ಮೈದಾ ಹಿಟ್ಟಲ್ಲಿ ಕಲಿಸ್ಕೊತೀರೋ ಹಾಗೆ. ಎಣ್ಣೆ ಹಾಕಿ ಕಲಿಸಿಲ್ಲ, ನೀರಲ್ಲೇ ಕಲಿಸಿದ್ದೀನಿ. ಮೈದಾ ಹಿಟ್ಟಲ್ಲಿ ಮಾಡೋದಾದರೆ ಎಣ್ಣೆಲೇ ಕಲಿಸ್ತಾರೆ. ನಾನು ನೀರು ಹಾಕಿ ಈ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಹಚ್ಚಿ 1-2 ಗಂಟೆ ಹಾಗೆ ಬಿಟ್ಬಿಡಿ. ಅದು ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ನೀವು ಹೋಳಿಗೆ ಮಾಡ್ಬೋದು ಆ ಹಿಟ್ಟಲ್ಲಿ. ನಾನು ಇಟ್ಟಿದ್ದೆ 2 ಗಂಟೆ ಇಟ್ಟಿದ್ದೆ, ಪರವಾಗಿಲ್ಲ. ಹಿಟ್ಟೇನೋ ಒಂದು ಸ್ವಲ್ಪ ಚೆನ್ನಾಗೇ ಬಂದಿತ್ತು, ಹಿಟ್ಟು ಮತ್ತು ಹೂರಣ ಎಲ್ಲ ಚೆನ್ನಾಗೇ ಬಂದಿತ್ತು. ಆದರೆ ಏನು ಅಷ್ಟು ಪರ್ಫೆಕ್ಟಾಗಿ ಏನು ಬಂದಿರಲಿಲ್ಲ. ನಾರ್ಮಲ್ ಹೋಳಿಗೆ ಮಾಡ್ತೀನಲ್ಲ ಅದರಷ್ಟು ಪರ್ಫೆಕ್ಟಾಗಿ ಬಂದಿರಲಿಲ್ಲ. ಅದಂತೂ ಮೈದಾ ಹಿಟ್ಟಲ್ಲಿ ಮಾಡೋದಂತೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಎಷ್ಟು ಅಗಲ ಬೇಕಾದರೂ ಅಷ್ಟು ಅಗಲ ತಟ್ತೀನಿ. ಆದರೆ ಗೋಧಿ ಹಿಟ್ಟಲ್ಲಿ ನನಗೆ ಅಷ್ಟು ಅಗಲ ಮಾಡಿ ತಟ್ಟೋಕ್ಕೆ ಆಗಲೇ ಇಲ್ಲ.
ಇದನ್ನು ನೋಡಿ ನಾನೊಂದು 2 ಗಂಟೆ ತೆಗೆದಿಟ್ಬಿಡ್ತೀನಿ. ಸ್ವಲ್ಪ ಕೆಲಸ ಇದೆಯಲ್ಲ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲೇ ಇದೂ ಆಗಿರುತ್ತೆ ಮತ್ತು ರೋಟಿಗೆ ಇಟ್ಟಿರ್ತೀನಲ್ಲ ಅದೂ ಆಗಿರುತ್ತೆ. ಈಗ ನೆಕ್ಸ್ಟು ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಹೂರಣ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಡಲೆಬೇಳೆ ತರಿಸಿದ್ದೆ. ಕಡಲೆಬೇಳೆ ಇಲ್ಲಾಂದರೆ ಕಾಯಿ ಹೋಳಿಗೆನೂ ಮಾಡ್ಕೊಬೋದು. ನನಗೆ ಕಾಯಿ ಹೋಳಿಗೆ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ. ಅದು ಹೂರಣ ಮಾಡಬೇಕಾದ್ರೆ ನೀರು ಆಗಿಬಿಡುತ್ತೆ, ಗಟ್ಟಿನೇ ಆಗೋಲ್ಲ. ಎಷ್ಟು ಟ್ರೈ ಮಾಡಿದ್ರು ಅಷ್ಟೇ. ಅದಕ್ಕೋಸ್ಕರ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋಣ ಅಂತ ಹೇಳಿ ಕಡಲೆಬೇಳೆಲೇ ಹೋಳಿಗೆ ಮಾಡ್ತಾಯಿದ್ದೀನಿ. ಕಡಲೆಬೇಳೆ ಅಷ್ಟು ಹಾಕಬೇಕಾ ಏನು ಗೊತ್ತಾಗಲಿಲ್ಲ. ಬೇಡ ಅಂತ ಹೇಳ್ಕೊಂಡು ಸ್ವಲ್ಪ ಹಾಕಿದೆ ಕಡಲೆಬೇಳೆ ಮಾತ್ರ ನಾನು ಹಾಕಿ ಒಂದು 5-6 ವಿಷಲ್ ಹೊಡಿಸ್ತೀನಿ. ಯಾಕಂತ ಹೇಳಿದ್ರೆ ಬೆಲ್ಲ ಹಾಕಿದ್ರೆ ಅದು ಚೆನ್ನಾಗಿ ಬೇಯಲ್ಲ. ಫಸ್ಟೇ ಬೆಲ್ಲ ಹಾಕ್ಬಿಟ್ರೆ, ನೀವು ಫಸ್ಟು ಬರೀ ಬೇಳೆನ ಒಂದು 5-7 ವಿಷಲ್ ಹೊಡ್ಸ್ಕೊಂಬಿಡಿ, ಅವಾಗ ತುಂಬ ಸಾಫ್ಟ್ ಆಗುತ್ತೆ. ಆಮೇಲೆ ಬೆಲ್ಲ ಹಾಕಿದ್ರೆ ಚೆನ್ನಾಗಿ ಇರುತ್ತೆ, ಚೆನ್ನಾಗೇ ಬೆಂದಿರುತ್ತೆ. ಆವಾಗ ನೀವು ಮಿಕ್ಸಿಲಿ ಇನ್ನೊಂದು ಸರಿ ರುಬ್ಬೇಕು ಅನ್ನೋದಿರಲ್ಲ. ನಾನಿಲ್ಲಿ 5 ವಿಷಲ್ ಹೊಡೆಸ್ಕೊಂಡಿದ್ದೆ. ಅದು ಇನ್ನೊಂದು ಸ್ವಲ್ಪ ಗಟ್ಟಿ ಇತ್ತು. ನನಗೆ ಕಾಯೋ ಪೇಷನ್ಸ್ ಇರಲಿಲ್ಲ ಅಂತ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಬಿಟ್ಟೆ ಅದನ್ನು ಒಂದು 5 ವಿಷಲ್ ಹೊಡೆಸ್ಕೊತೀನಿ. ಈಗ ನನಗೆ ಈ ಥರ ಮನೇಲಿ ಏನಾದರೂ ಮಾಡೋದಂದರೆ ತುಂಬ ಇಷ್ಟ. ಆದರೆ ನನ್ನ ಮಗಳು ಬಿಡಲ್ಲ, ಪದೇ ಬರ್ತಾನೆ ಇರ್ತಾಳೆ, ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ. ಅವಳಿಗೂ ಪಾಪ ಒಬ್ಬಳೇ ಇರ್ತಾಳಲ್ವ, ಯಾರಾದರೂ ಮಾತಾಡೋಕ್ಕಿರಲಿ ಅಂತ ಅನಿಸುತ್ತೆ. ನೋಡಿ ಇಲ್ಲಿ ಬೇಳೆ ಬೆಂದಿದೆ. ನಾನು ಈ ಥರ ಆಗೋಷ್ಟು ಬೇಯಿಸ್ಕೊಂಡಿದ್ದೀನಿ. ನೀವು ಇನ್ನೂ 1-2 ವಿಷಲ್ ಬೇಕು ಅಂತ ಹೇಳಿದ್ರೆ ಹೊಡ್ಸ್ಕೊಬೋದು. ನಾನು ಇಷ್ಟನ್ನು ಬೇಯಿಸ್ಕೊಂಡಿದ್ದೀನಿ. ಆಮೇಲೆ 1 ಉಂಡೆ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಜಾಸ್ತಿ ಹಾಕಬಾರ್ದು, ಅಂದರೆ ನಾನು ಡಯಟಲ್ಲಿರೋದ್ರಿಂದ. ನೀವು ನಿಮಗೆ ನೋಡಿಕೊಂಡು ಸ್ವೀಟ್ನ, ನಮ್ಮಲ್ಲಿ ಯಾರೂ ಸ್ವೀಟ್ ಜಾಸ್ತಿ ತಿನ್ನಲ್ಲ, ಅದಕ್ಕೋಸ್ಕರ ನಾನು ಇಷ್ಟೇ ಹಾಕಿದ್ದೀನಿ ಸ್ವೀಟ್ನ. ಆಮೇಲೆ ಅದ್ರ ಸ್ವಲ್ಪ ಮೇಲ್ಗಡೆ ನೀರೆಲ್ಲ ಈ ಥರ ಸೋಸಿ ಮೇಲ್ಗಡೆ ಬೇಳೆ ಮಾತ್ರ ಇದೆಯಲ್ಲ ಅದನ್ನು ಮಾತ್ರ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡಿಕೊಂಡೆ. ಆ ಬೇಳೆನ ಮಾತ್ರ ಗ್ರೈಂಡ್ ಮಾಡಿಕೊಂಡ್ರೆ ಹೂರಣ ಸ್ವಲ್ಪ ದಪ್ಪನಾಗಿ ಬರುತ್ತೆ, ಇಲ್ಲ ನೀರಾಗಿ ಬರೋಲ್ಲ. ಬರೀ ಇದನ್ನು 2 ಸೇರಿಸಿ ರುಬ್ಕೊಂಡ್ಬಿಟ್ರೆ ಸ್ವಲ್ಪ ನೀರು ಬರುತ್ತೆ. ಆಮೇಲೆ ಮತ್ತೆ ಬೇಳೆನೆಲ್ಲ ಕಡ್ದು ಬೆಲ್ಲ ಹಾಕಿ ಈ ಥರ ಆಗಿದೆ ನೋಡಿ. ಇದೇ ಥರ ಅಲ್ವಾ ಹೂರಣ ಮಾಡ್ಕೊಳ್ಳೋದು, ಮೈದಾ ಹಿಟ್ಟಲ್ಲಿ ಮಾಡೋದಾದರೂ ಇಷ್ಟು ಗಟ್ಟಿ ಬಂದಿದೆ. ನಾನೇನು ಹುರ್ಗಡ್ಲೆ ರವೆ ಏನೂ ಯೂಸ್ ಮಾಡಿಲ್ಲ, ಹಾಗೆ ಬೇಳೆನ ಕಡ್ದು ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ಏನಾದರೂ ಮಾಡ್ಬೇಕಾದ್ರೆ ಚೆನ್ನಾಗಿ ಬಂದುಬಿಟ್ರೆ ತಡ್ಕೊಳಕ್ಕಾಗದೇ ಅಷ್ಟು ಖುಷಿ ಆಗಿಬಿಡುತ್ತೆ. ಇದಂತೂ ತುಂಬ ಚೆನ್ನಾಗಾಗಿತ್ತು. ಆಮೇಲೆ ಹೋಳಿಗೆ ಮಾಡೋಣ ಅಂತ ಮಾಡಿಕೊಂಡೆ. ನನಗೆ ಎಣ್ಣೆ ತಂದಿದ್ದು ಕವರ್ ಇತ್ತು, ಅದರಲ್ಲೇ ಮಾಡಿಕೊಂಡೆ. ನೀವು ಬಾಳೆಲೆ ಇದ್ದರೆ ಬಾಳೆಲೆಯಲ್ಲಿ ಮಾಡ್ಕೊಬೋದು, ನಮಗಿಲ್ಲಿ ಎಲ್ಲಿ ಬಾಳೆಲೆ ಸಿಗುತ್ತಲ್ವ, ಅದಕ್ಕೋಸ್ಕರ ಹಿಂಗೆ ಎಣ್ಣೆ ಕವರಲ್ಲೇ ಮಾಡಿಟ್ಕೊಂಡೆ. ನನ್ನ ಮಗಳು ನೋಡಿ ಅಲ್ಲಿ ಸೈಡಲ್ಲಿ ನಿಂತ್ಕೊಂಡು ತಿಂತಾ ಇದ್ದಾಳೆ. ನನಗೆ ಗೊತ್ತೇ ಇಲ್ಲ. ವೀಡಿಯೋ ಎಲ್ಲ ರೆಕಾರ್ಡ್ ಆದಮೇಲೆ ಎಡಿಟ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೀನಿ, ಚೂರೇ ತೆಗೆದು ಬಾಯಿಗೆ ಹಾಕ್ತಾ ಇದ್ದಾಳೆ. ಅವಳು ಹಂಗೆ ತಿಂದರೆ ನನಗಂತೂ ತುಂಬ ಖುಷಿ. ಏನಾದರೂ ಆಗಲಿ ಮಕ್ಕಳು ಹೊಟ್ಟೆ ತುಂಬ ತಿನ್ನಬೇಕಲ್ವ, ಅದೇನು ಒಳ್ಳೆ ವಸ್ತುನೇ, ಬೇಳೆ ಬೆಲ್ಲ ಎಲ್ಲದೂ ಹಾಕಿರೋದಲ್ವ, ಅದರಲ್ಲೇನು ಕೆಟ್ಟದೇನಿರಲ್ಲ. ಚೆನ್ನಾಗಿ ತಿನ್ನಲಿ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ನೋಡಿ ಈ ಥರ ನಾನು ತಡ್ಕೊತಾ ಇದ್ದೀನಿ. ಆದರೂ ಸ್ವಲ್ಪ ಅದೇನಾಗ್ಬಿಡ್ತು, ಹೊರಗೆ ಬರ್ತಾಯಿತ್ತು. ನಾನು ತಟ್ಟದಂಗೂ ಅದು ಹೊರಗೆ ಬರ್ತಾಯಿತ್ತು. ಇರಲಿ ಪರವಾಗಿಲ್ಲ, ಇನ್ನೇನು ಮಾಡೋದು, ನಾವೇ ಇಬ್ಬರಲ್ಲ, ಮತ್ತೆ ನೆಂಟರು ಯಾರು ಬರ್ತಾರಾ, ಇಲ್ಲ ಅಂತ ಹೇಳ್ಕೊಂಡು ತಟ್ಕೊಂಡೆ. ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟೆಲ್ಲ ನಾರ್ಮಲ್ ಹೆಂಗೆ ಹೋಳಿಗೆ ಇರುತ್ತೋ ಅದೇ ಥರ ಚೆನ್ನಾಗಿ ಬಂದಿತ್ತು. ಆದರೆ ಏನು ಮಾಡೋದು, ಮೈದಾ ಹಿಟ್ಟಲ್ಲಿ ಮಾಡೋಂಗಿಲ್ಲ. ಮೈದಾ ಹಿಟ್ಟಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಾಗುತ್ತೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗುತ್ತೆ. ಆದರೆ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಏನು ಮಾಡೋಕ್ಕಾಗಲ್ಲ, ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿ ಅದನ್ನು ತಿನ್ನೋಕ್ಕಾಗಲ್ಲ. ಆದರೆ ಏನು ಮಾಡೋಕ್ಕಾಗಲ್ಲ. ಮೈದಾ ಚೆನ್ನಾಗಿದೆ ಅಂತ ತಿನ್ನೋಕ್ಕೆ ಶುರು ಮಾಡಿದ್ರೆ ಮತ್ತೆ ಅದೇ ಅಡಿಕ್ಷನ್ ಆಗಿಬಿಡುತ್ತೆ, ಮೈದಾ ಸಕ್ಕರೆ ಅವೆಲ್ಲ. ಬಿಟ್ಬಿಟ್ರೆ ಅದೇನು ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ. ನನಗಂತೂ ಈಗೇನು ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ. ನೋಡಿ ಇದೆರಡು ಹೋಳಿಗೆ ಚೆನ್ನಾಗಿ ಬಂದಿತ್ತು, ಎಲ್ಲದಕ್ಕೂ ಹೋಲಿಸ್ಕೊಂಡ್ರೆ ಇದೆರಡು ಸ್ವಲ್ಪ ಚೆನ್ನಾಗಿ ಬಂದಿತ್ತು. ಅದಕ್ಕೋಸ್ಕರ ನಮ್ಮ ಮನೆಯವರಿಗಂತ ಇದೆರಡನ್ನ ತೆಗ್ದಿಟ್ಬಿಟ್ಟೆ. ಒಂದು 7-8 ಆಗ್ತಿತ್ತೇನೋ, ಬಟ್ ನೋಡಿ ಈ ಥರ ಎಲ್ಲ ಆಗ್ಬಿಡ್ತು. ಕಾಯಿಸ್ಬೇಕಾದ್ರೆ ತಟ್ಟಬೇಕಾರೆಲ್ಲ ಚೆನ್ನಾಗೇ ಇತ್ತು. ಆ ಕಡೆ ಈ ಕಡೆ ಫ್ಲಿಪ್ ಮಾಡಿದ್ನಲ್ಲ, ಆವಾಗ ಸ್ವಲ್ಪ ಅಲ್ಲಲ್ಲಿ ಹರಿದೋಯ್ತು. ಇದೆರಡು ಮಾತ್ರ ತುಂಬ ಚೆನ್ನಾಗಿ ಬಂತು. ನನಗಂತೂ 2 ಚೆನ್ನಾಗಿ ಬಂತಲ್ಲ, ತುಂಬ ಖುಷಿ ಆಗ್ಬಿಡ್ತು. ಇನ್ನು ನನ್ನ ಕೆಲಸನೆಲ್ಲ ಮುಗಿಸ್ಕೊಂಡು ಸಂಜೆ ಆಗಿತ್ತು. ಇದು 1ಕ್ಕಿಂತ 2 ಪಟ್ಟು ಆಗಿಬಿಟ್ಟಿತ್ತು ನೋಡಿ. ರೋಟಿ ಕಲಸಿದ್ದು ಸ್ವಲ್ಪ ಕಲಿಸ್ಕೊಂಡಿದ್ದೆ, 2 ಪಟ್ಟು ಅಷ್ಟು ಆಗಿತ್ತು. ಇದನ್ನ ಈಗ ರೋಟಿ ಥರ ತಟ್ಕೊಂಡ್ಬಿಡ್ತೀನಿ. ತಟ್ಕೊಂಡು ನೀವು ಅಗಲ ಬೇಕಾದ್ರೂ ತಟ್ಕೊಬೋದು, ಇಲ್ಲಾಂದರೆ ಉದ್ದ ಬೇಕಾದ್ರೂ ತಟ್ಕೊಬೋದು. ನೀವು ಹೆಂಗೆ ಮಾಡ್ಕೊತೀರೋ ಹಾಗೆ. ನೋಡಿ ಮೇಲ್ಗಡೆ ತಲೆ ಕಟ್ಟಾಗ್ಬಿಟ್ಟಿದೆ ವೀಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ, ನನಗಂತೂ ಗೊತ್ತೇ ಆಗಲಿಲ್ಲ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಎಳ್ಳು ತೊಗೊತಾರೆ ಅದ್ರ ಮೇಲೆ ಹಾಕೋಕ್ಕೆ. ನಾನು ಎಳ್ಳಿತ್ತು ಮೊನ್ನೆ ಮನೆ ಕ್ಲೀನ್ ಮಾಡಬೇಕಾದ್ರೆ ತಂದು ತುಂಬ ದಿನ ಆಗಿತ್ತು ಅಂತ ಹೇಳಿ ಬಿಸಾಡಿಬಿಟ್ಟೆ. ಎಳ್ಳಿದ್ದಿದ್ರು ತುಂಬ ಚೆನ್ನಾಗ್ತಿತ್ತು ನೋಡೋಕ್ಕೆ. ಓಕೆ, ತೊಂದರೆ ಇಲ್ಲ, ಆದರೂ ಪರವಾಗಿಲ್ಲ, ಇದ್ದಿದ್ರಲ್ಲೇ ಮಾಡಬೇಕಲ್ವಾ. ಇದಿಲ್ಲ ಅಂತ ಹೇಳ್ಕೊಂಡು ನಾನು ಅಡುಗೆ ನಿಲ್ಲಿಸಲ್ಲ, ಇದ್ದಿದ್ರಲ್ಲಿ ಮಾಡಿಬಿಡ್ತೀನಿ.
ರೋಟಿ ಆಯಿತು. ಈಗ ಚಿಕನ್ ಗ್ರೇವಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಬಟರ್ ಚಿಕನ್ನ ಮಾಮೂಲಿಯಾಗಿ ಹೆಂಗೆ ಮಾಡ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಮ್ಯಾರಿನೇಟ್ ಮಾಡಿಬಿಟ್ಟು ಅದನ್ನು ಎಣ್ಣೆಲಿ ಡ್ರೈ ಮಾಡ್ತಾರೆ. ಡ್ರೈ ಮಾಡಾದ್ಮೇಲೆ ಸಾಂಬಾರಿಗೆ ಹಾಕ್ತಾರೆ. ನಂಗೆ ಅಷ್ಟು ಪೇಷನ್ಸ್ ಇರಲಿಲ್ಲ ಮಾಡೋಕ್ಕೆ, ಟೈಮು ಇರಲಿಲ್ಲ, ಲೇಟ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೆಣ್ಣೆಲಿ ಚಿಕನ್ನ ಹುರ್ಕೊಂಡು ಆಮೇಲೆ ಮಾಡ್ತಾಯಿದ್ದೀನಿ. ನೀವು ಟೈಮ್ ಇತ್ತು ಅಂತ ಹೇಳಿದ್ರೆ ಒಂದ್ಸರಿ ಡ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ ಫಸ್ಟು ಟೊಮೊಟೊ ಹಣ್ಣು ತೊಗೊತಾಯಿದ್ದೀನಿ. ಟೊಮೊಟೊ ಹಣ್ಣು ಫ್ರಿಜ್ಜಲ್ಲಿ ಕವರ್ ಹಾಕಿಟ್ಟಿದ್ದೆನಲ್ಲ, ತುಂಬ ಚೆನ್ನಾಗಿತ್ತು, ಫ್ರೆಶ್ ಅನಿಸುತ್ತಿತ್ತು. ಟೊಮೊಟೊ ಹಣ್ಣು 3 ಟೊಮೊಟೊ ಹಣ್ಣನ್ನ ತೊಗೊಂಡು ಅದನ್ನು ನೀಟಾಗಿ ಹೆಚ್ಕೊತಾ ಇದ್ದೀನಿ. ಟೊಮೊಟೊ ಹಣ್ಣು, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಶುಂಠಿ ಖಾಲಿ ಆಗಿಬಿಟ್ಟಿತ್ತು. ನಮ್ಮ ಮನೇಲಿ ಹಸಿ ಶುಂಠಿ ಇರಲಿಲ್ಲ, ಅದಕ್ಕೆ ಒಣ ಶುಂಠಿ ಪೌಡ್ರ್ ಅದು ತರಿಸಿದ್ದೆ. ನಾನು ವೆಯ್ಟ್ ಲಾಸ್ ಡ್ರಿಂಕ್ ಮಾಡ್ಕೊಂಡು ಕುಡಿತೀನಲ್ಲ ಅದಕ್ಕಂತ ಹೇಳಿ ಅದು ಇಷ್ಟನ್ನು ಹಾಕಿ ಸ್ವಲ್ಪ ಹುರ್ಕೊಂಡ್ಬಿಡ್ತೀನಿ. ಅದನ್ನೆಲ್ಲ ಹುರ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ತೀನಿ, ಆಯಿತಾ. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ತೊಗೊಂಡಿದ್ದೀನಿ. ಹಸಿ ಶುಂಠಿ ಖಾಲಿ ಆಗಿಬಿಟ್ಟಿದೆ, ನಾನು ನೋಡೇ ಇರಲಿಲ್ಲ. ಅದಕ್ಕೆ ಒಣ ಶುಂಠಿ ಪೌಡರ್ ಇದೆ, ಅದನ್ನು ಹಾಕ್ತೀನಿ. ಅದಕ್ಕಿಂತಲೂ ಹಸಿ ಶುಂಠಿನೇ ನಿಮಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನಾನಿಲ್ಲಿ ಒಣ ಶುಂಠಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಪ್ಯಾನಿಗೆ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಎಣ್ಣೆನೂ ಯೂಸ್ ಮಾಡ್ಬೋದು. ನಾನು ಬಟರ್ ಚಿಕನ್ ಮಾಡ್ತಾಯಿದ್ದೀನಲ್ಲ ಅದಕ್ಕೋಸ್ಕರ ಅಂತೇಳಿ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಏಲಕ್ಕಿ, ಲವಂಗ, ಚಕ್ಕೆ ಮತ್ತು ಕಸ್ತೂರಿ ಮೇಥಿನೆಲ್ಲ ನಾನು ಎಣ್ಣೆಲೇ ಡ್ರೈ ಮಾಡ್ಕೊಂಡ್ಬಿಡ್ತೀನಿ. ಅವಾಗ ಸ್ವಲ್ಪ ಫ್ಲೇವರು ಚೆನ್ನಾಗಿರುತ್ತೆ. ನಾನಿಲ್ಲಿ ಚಿಕನ್ ಮಸಾಲ ಇದೆಯಲ್ಲ ಅದನ್ನು ಒಂದು ಪ್ಯಾಕು ಹೊರಗಡೆಯಿಂದ ತರಿಸಿದ್ದೆ. ನೀವು ಮನೇಲಿ ಏನಾದರೂ ಮಾಡ್ಕೊಂಡಿದ್ರೆ ಅದನ್ನು ಯೂಸ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಮನೇಲಿ ಮಾಡಿದ್ದು ಇನ್ನೂ ಚೆನ್ನಾಗಿರುತ್ತೆ ಹೊರಗಡೆ ತಂದಿದ್ದಕ್ಕಿಂತ. ನಾನು ಮನೇಲಿ ಮಾಡಿರಲಿಲ್ಲ ಚಿಕನ್ ಮಸಾಲ, ಅದಕ್ಕೆ ಹೊರಗಡೆಯಿಂದ ತಂದಿದ್ದೆ. ಈರುಳ್ಳಿ ಟೊಮೊಟೊನೆಲ್ಲ ಅದ್ರೊಳಗೆ ಹಾಕಿ ಒಂದು ಸರಿ ಹುರಿದು ಬಿಡ್ತೀನಿ. ಆವಾಗ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ. ಹಸಿ ಹಾಕೋಕ್ಕಿಂತ ಹುರಿದು ಹಾಕಿದ್ರೆ ಚೆನ್ನಾಗಿರುತ್ತೆ ಬೆಣ್ಣೆಲಿ. ನಂಗೆ ಶುಂಠಿ ಖಾಲಿಯಾಗಿತ್ತು ಅಂತ ಹೇಳಿದ್ನಲ್ಲ, ಶುಂಠಿ ಹಾಕಿರಲಿಲ್ಲ, ಸ್ವಲ್ಪ ಶುಂಠಿ ಪೌಡ್ರ್ ಹಾಕ್ಕೊಂಡಿದ್ದೆ, ಆಯಿತಾ. ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ. ನಾನು ಮೆಣಸು ಇಟ್ಕೊಂಡಿದ್ದೀನಿ, ಬಟ್ ಅದೇನು ಗೊತ್ತಾ, ಮೆಣಸು ಸಿಕ್ಕಾಪಟ್ಟೆ ಖಾರ ಇದೆ. ಒಂದು ಮೆಣಸು ಹಾಕಿದ್ರೂ ತುಂಬ ಖಾರ ಆಗುತ್ತೆ. ಅದೇನು ಸ್ಮೆಲ್ಲು ಇರಲ್ಲ, ಏನೂ ಇರಲ್ಲ, ಮತ್ತು ಕಲ್ಲರೂ ಇರಲ್ಲ, ನೋಡೋಕ್ಕೂ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಅಂತ ಹೇಳಿ ನಾನು ಏನು ಮೆಣಸೇನು ಯೂಸ್ ಮಾಡಲ್ಲ, ತಂದಿಟ್ಟಿದ್ದು ಹಾಗೆ ಇದೆ. ಅದನ್ನಿನ್ನು ಖಾರದ ಪುಡಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ವಾಟರ್ ಮೆಲನ್ ಜ್ಯೂಸ್ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತ ಹೇಳಿ 2 ಲೋಟ ಜ್ಯೂಸ್ ಮಾಡಿದ್ದೆ. ಚೆನ್ನಾಗಾಗಿತ್ತು ಮಾತ್ರ ಜ್ಯೂಸ್ ಎಲ್ಲ. ನಾನು ಸಕ್ಕರೆ ಏನು ಹಾಕಿರಲಿಲ್ಲ. ಸ್ವಲ್ಪ ಕಲ್ಲಂಗಡಿ ಹಣ್ಣೆ ತುಂಬ ಸ್ವೀಟ್ ಇತ್ತು. ಈಗಂತೂ ಕಲ್ಲಂಗಡಿ ಹಣ್ಣಿನ ಸೀಸನ್ ಇರೋದ್ರಿಂದ ಯಾವ ಸೀಸನಲ್ಲಿ ಸಿಗುತ್ತೋ ಅದನ್ನು ಚೆನ್ನಾಗಿ ತಿಂದುಬಿಡ್ಬೇಕು. ಆಮೇಲೆ ಸೀಸನ್ ಮುಗಿದ್ಮೇಲೆ ಅದೇನು ಸಿಗಲ್ಲ. ಆಮೇಲೆ ರುಬ್ಬಿದ್ನಲ್ಲ ಆ ಖಾರನೆಲ್ಲ ಈ ಚಿಕನಿಗೆ ಹಾಕ್ತಾಯಿದ್ದೀನಿ. ಚಿಕನಿಗೆ ನಾನು ಸ್ವಲ್ಪ ನಿಂಬೆಹಣ್ಣು, ಉಪ್ಪು ಹಾಕಿ ಒಂದು ಸರಿ ಹುರಿದು ಇಟ್ಟಿರ್ತೀನಿ. ಬೆಣ್ಣೆ ಹಾಕಿ ಹುರ್ಕೊಂಡಿರ್ತೀನಿ. ಅದು ಸ್ವಲ್ಪ ಬೆಂದಂಗೆ ಆಗಿರುತ್ತೆ. ಆವಾಗ ಈ ಖಾರನೆಲ್ಲ ಹಾಕಿ ತಿರ್ಸ್ಬೇಕು. ಫಸ್ಟ್ ನಿಮಗೆ ಬಿಳಿ ಕಾಣುತ್ತೆ, ಆಮೇಲೆ ಕುದ್ದ ಮೇಲೆ ಅಂತೂ ಸೂಪರಾಗಿರುತ್ತೆ. ಇದಾಗಿತ್ತು ನಂದು ಇವತ್ತಿನ ವ್ಲಾಗು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಡಿ, ಆಯಿತಾ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.